ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹೊಸದಾಗಿ ನೋಡೋರು. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ MTR ಗುಲಾಬ್ ಜಾಮೂನ್ ಹಿಟ್ಟು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ, ಯಾವುದು ಸಿಗ್ತಿರುತ್ತೆ ಅದು ತೊಗೊಳ್ಳಿ. ನಾನು ಇದು ಅರ್ಧ KG ಪ್ಯಾಕೆಟ್ ಐತಿ, ಅಂದರೆ 500 ಗ್ರಾಮ್ದು. ನಾನು ಎಲ್ಲನೂ ಮಾಡ್ಕೋತಾ ಇಲ್ಲ, ಅರ್ಧ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಜಾಸ್ತಿ ಆಗಿಬಿಡ್ತದೆ ಅಂಥೇಳಿ ಒಂದು ಅರ್ಧ ಮಾಡಿಬಿಡ್ತೀನಿ. ಯಾಕಂದರೆ ಅವಾಗವಾಗ ಫ್ರೆಶ್ ಆಗಿ ಮಾಡ್ಕೋಬೇಕಂಥೇಳಿ. ಇವಾಗ ನಾನು ಹಿಟ್ಟು ಸಪ್ರೇಟಾಗಿ ತೆಗೆದುಬಿಟ್ಟಿದ್ದೀನಿ. ಅರ್ಧ ಅದರಲ್ಲಿ ಇಟ್ಕೊಂಡಿದ್ದೀನಿ, ಮತ್ತು ಬೇಕಾದಾಗ ಮಾಡ್ಲಿಕ್ಕಾಗುತ್ತೆ ಅಂಥೇಳಿ. ಇದಕ್ಕೆ ನಾನು ಇವಾಗ ಪಾಕ್ ಮಾಡಲಿಕ್ಕೆ ಒಂದು ಚರಿಗೆ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಲೀಟ್ರ್ ಮೇಲೆ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಒಂದು 2 ಬೌಲು. ನೀವು ಜಾಸ್ತಿ ರುಚಿ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ನಾರ್ಮಲಾಗಿ ಬೇಕಾದರೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇದೇನು ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ 1 ಎಳೆ ಪಾಕ 2 ಎಳೆ ಪಾಕ ಅಂತಾರಲ್ಲ ಆ ರೀತಿ ಏನೂ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ರುಚಿಯಾಗಿರಬೇಕು ಪಾಕನ, ಆ ರೀತಿ ಮಾಡಿಕೊಂಡ್ರೆ ಸಾಕು. ತಿಳುವಾಗಿ ನೀರಾಗಿರಬಾರ್ದು, ಸ್ವಲ್ಪ ನೀರು ಕುದ್ದಿರಬೇಕು ಪಾಕ ಮಾಡಲಿಕ್ಕೆ, ಆ ರೀತಿ ಮಾಡ್ಕೊಳ್ಳಿ. ಆ ಕಡೆ ಪಾಕ ಕುದಿಲಿಕ್ಕೆ ಇಟ್ಟು ನಾನು ಈ ಕಡೆ ಹಿಟ್ಟು ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಯಾಕಂದರೆ ಪಾಕನೂ ಜಾಸ್ತಿ ಹೊತ್ತು ಕುದಿಸ್ಬೇಕಲ್ಲ, ಅದಕ್ಕೆ ನಾನಿಲ್ಲಿ ಇದು ಹಿಟ್ಟು ನಾದ್ಕೋತಾ ಇದ್ದೀನಿ. ಇದಕ್ಕೆ ನಾನು ಹಾಲು ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಾಲು ಇಷ್ಟ ಇರದೇ ಇದ್ದವರು ನೀರು ಆ್ಯಡ್ ಮಾಡ್ಕೋಬೋದು, ಅಂದರೆ ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು. ಅಂದರೆ ಒಮ್ಮೆ ಹಾಕ್ಕೋಬೇಡಿ, ಯಾಕಂದರೆ ಹಿಟ್ಟು ಅಳಸಾಗಿಬಿಡ್ತೈತಿ. ಸೊ ಜಾಮೂನ್ ಮಾಡಲಿಕ್ಕೆ ಆಗಂಗಿಲ್ಲ. ಇದು ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ಅಳಸೂ ಇರಬಾರ್ದು. ಅಂದರೆ ಹಿಟ್ಟು ಒಂದು ಮೀಡಿಯಮಲ್ಲಿ ಇರಬೇಕು. ಅದೇ ಅಂದರೆ ಜಾಮೂನು ನೀಟಾಗಿ ಬರ್ತಾವೆ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಕೈಗೆ ಹಿಟ್ಟು ಅಂಟ್ಕೋಬಾರ್ದು, ಆ ರೀತಿ ನಾದ್ಕೋಬೇಕು ಹಿಟ್ಟು. ಅಂದರೆ ಚಪಾತಿ ಹಿಟ್ಟು ಹಾಗೆ ಕಲಿಸ್ದಂಗೆ ಕಲಿಸ್ಬಾರ್ದು, ಸ್ವಲ್ಪ ಮೆತ್ತಗೆ ಇರಬೇಕು. ಇವಾಗ ಪಾಕ ನೋಡಿ ಕುದೀತಾ ಇದೆ, ಗೊತ್ತಾಗ್ತೈತಿ. ಕಲರ್ ಚೇಂಜ್ ಆಗೈತೆ ನೋಡಿರಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಸಕ್ಕರೆ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಜಾಸ್ತಿ ಇರಬಾರ್ದು, ಸಕ್ಕರೆ ಕಮ್ಮಿ ಇರಬಾರ್ದು. ಸ್ವಲ್ಪ ನೀರು ಜಾಸ್ತಿ ಆದ್ರೆ ನಡಿತೈತಿ, ಆದರೆ ಸಕ್ಕರೆ ತೀರಾ ಕಡಿಮೆನೇ ಹಾಕಬಾರ್ದು. ಒಬ್ಬೊಬ್ಬರು ನೀರು ಅಥವಾ ಪಾಕ ಎರಡೂ ಸಮಾನೇ ತೊಗೊಂಡಿರ್ತಾರೆ, ಆ ರೀತಿಯೂ ಚಲೋ ಅಲ್ಲ. ಯಾಕಂದರೆ ಪಾಕ ಗಟ್ಟಿಯಾಗಿಬಿಡ್ತೈತಿ, ಸೊ ಸಕ್ಕರೆ ಥರ ಆಗಿಬಿಡ್ತೈತಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಏಲಕ್ಕಿನ ತೊಗೊಂಡಿದ್ದೀನಿ. 3 ಏಲಕ್ಕಿ ಸಾಕು, ಇದಕ್ಕೆ ಜಾಸ್ತಿ ಆಗ್ಬಿಡ್ತದೆ ಅಂಥೇಳಿ. ಇವಾಗ ನಾನು ಒಂದು 10 ನಿಮಿಷ ಹಿಟ್ಟು ಮುಚ್ಚಿಟ್ಟಿದ್ದೀನಿ. ಹಿಟ್ಟು ನೋಡ್ತಿರ್ಬೋದು ನೀವು, ಸ್ವಲ್ಪ ಅಂದರೆ ಇದ್ರ ಥರ ನೆನೆದಿದೆಯಲ್ಲ, ಅಂದರೆ ಪಳ್ಳಾಗಿಬಿಟ್ಟಿದೆ, ಹಗುರಾಗಿದೆ. ಆ ರೀತಿ ಆಗಬೇಕು. ಒಂದು ಸ್ವಲ್ಪ ಮುಚ್ಚಿಡಬೇಕು, ಗಾಳಿ ಆಡಲಾರ್ದಂಗೆ. ಸೊ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇವಾಗ ರೌಂಡಾಗಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಳ್ರಿ. ನಾನು ರೌಂಡ್ ಶೇಪಾಗಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊರಿ, ಇದಕ್ಕೆ ಚಿಕ್ಕ ಬೇಕಂದ್ರೆ ಚಿಕ್ಕ ಮಾಡ್ಕೊರಿ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ದಪ್ಪ ಆದ್ರೂ ಮಾಡ್ಕೋತಾ ಇಲ್ಲ, ನಾನು ಚಿಕ್ಕದ್ರೂ ಮಾಡ್ಕೋತಿಲ್ಲ, ಮೀಡಿಯಮ್ ಸೈಜಲ್ಲಿ. ಇದೇ ರೀತಿ ಜಾಮೂನು ನೋಡಲಿಕ್ಕೆ ಚೆನ್ನಾಗಿ ಅನ್ನಿಸ್ತಾವೆ ಅಂಥೇಳಿ ಒಂದೇ ರೀತಿಯಲ್ಲಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪನ ಕೈಗೆ ಸವರ್ಬಿಟ್ಟು ಮಾಡ್ಕೋಬೇಕು, ಹಿಟ್ಟು ಹತ್ತುವಂಗಿಲ್ಲ ಕೈಗೆ. ಅಂದರೆ ನೀವು ತುಪ್ಪ ಇಲ್ಲಾಂದ್ರೆ ಎಣ್ಣೆನ ಯೂಸ್ ಮಾಡಿ. ತುಪ್ಪ ಹಾಕಿದ್ರೆ ಒಂಥರ ಸ್ಮೆಲ್ ಚೆನ್ನಾಗಿರ್ತೈತಿ, ಹಾಗೆ ಟೇಸ್ಟು ಚೇಂಜ್ ಇರ್ತೈತಿ. ಇವಾಗೆಲ್ಲ ರೌಂಡ್ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಪಾಕ ಇವಾಗ ರೆಡಿಯಾಗಿದೆ, ಕುದ್ದದಲ್ಲ. ಸ್ವಲ್ಪ ಏಲಕ್ಕಿ ಸಿಪ್ಪೆನ ಹಾಕೋತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ಟೇಸ್ಟ್ ಸ್ಮೆಲ್ಲಿಂಗ್ ಎಲ್ಲ ಇರ್ತೈತಲ್ಲ, ಅದಕ್ಕೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಪಾಕದಲ್ಲಿ. ಇವಾಗ ಪಾಕ ಇಳಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಸಿಕ್ಕಾಪಟ್ಟಿ ಕಾಯಿಸಬಾರ್ದು. ಎಣ್ಣೆ ಕಾಯ್ದ ಮೇಲೇ ಜಾಮೂನು ಕರಿಬೇಕು, ಯಾಕಂದರೆ ಎಣ್ಣೆ ಕಾಯಲಿಲ್ಲ ಅಂದ್ರೆ ಜಾಮೂನು ಎಣ್ಣೆ ಹಿಡಿ ಚಾನ್ಸಸ್ ಇರ್ತಾವೆ. ಇವಾಗ ನೋಡ್ತಿರ್ಬೋದು ನೀವು, ಎಣ್ಣೆ ಹೇಗೆ ಕಾಯ್ದಿದೆ, ಈ ಥರ ಗುಳೆ ಬರಬೇಕು, ಆ ರೀತಿ ಎಣ್ಣೆ ಕಾಯಿಸಬೇಕು. ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು, ಯಾಕಂದರೆ ಜಾಮೂನು ಸಾಫ್ಟ್ ಆಗಿರೋದ್ರಿಂದ ಒಡೆದು ಹೋಗ್ಬಿಡ್ತಾವೆ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗಾದ್ಮೇಲೆ ಈ ರೀತಿ ಟಚ್ ಈ ರೀತಿ ಮಾಡ್ಕೋಬೇಕು, ಯಾಕಂದರೆ ಜಾಮೂನು ಕಟ್ ಆಗಿಬಿಡ್ತಾವೆ. ಹಿಟ್ಟು ಸಾಫ್ಟ್ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಾಫ್ಟಾಗಿ ಜಾಮೂನು ಮೃದುವಾಗಿ ಚೆನ್ನಾಗಿ ಬರ್ತವೆ.
ಬಾಯಲ್ಲಿಟ್ಟರೆ ಕರಗ್ತಾವ ಆ ರೀತಿ ಜಾಮೂನ್ ಆಗಿಬಿಡ್ತಾವೆ. ಸೊ ಇವಾಗ ನೋಡ್ತಿರ್ಬೋದು ಈ ರೀತಿಯಾಗಿ ನೀವು ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಡಾರ್ಕ್ ಬೇಕಾದರೂ ಮಾಡ್ಕೋಬೋದು ನೀವು. ಜಾಸ್ತಿ ಡಾರ್ಕ್ ಆದರೆ ಹೊತ್ತು ಸ್ಮೆಲ್ ಬರ್ತೈತಿ, ಆ ರೀತಿ ಅಲ್ಲ, ಒಂದು ಮೀಡಿಯಮ್ ಆಗಿ ಕಲರ್ ಬರೋವರೆಗೂ ಮಾಡ್ಕೋಬೇಕು. ಇವಾಗ ನೋಡ್ತಿರ್ಬೋದು ಇಷ್ಟೇ ಮಾಡ್ಕೊಂಡಿದ್ದೀನಿ ನಾನು. ಇನ್ನೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಹಾಕ್ತೀನಿ ನೋಡಿರಿ. ಇದರಲ್ಲಿ ಇವಾಗ ಇದೊಂದು ಸ್ವಲ್ಪ ಡಾರ್ಕ್ ಕಲರಾಗಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಅಂದರೆ ಲೈಟಾಗಿದ್ದರೆ ಪಾಕ ಜಕ್ಕೊಂಡಾದಮೇಲೆ ಅದು ಸ್ವಲ್ಪ ಲೈಟ್ ಕಲರ್ ಆಗಿಬಿಡ್ತಾವೆ. ಸೊ ಆದಷ್ಟು ಒಂದು ಸ್ವಲ್ಪ ಡಾರ್ಕ್ ಇದ್ರೇ ಚೆನ್ನಾಗಿರ್ತಾವೆ. ಬ್ರೌನ್ ಕಲರ್ ನೀವು ಎಷ್ಟು ಬೇಕಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಕರ್ಕೋಬೋದು. ನೀವು ಹಾಕಿದ ತಕ್ಷಣ ಕೈ ಆಡಿಸ್ಬೇಡಿ, ಯಾಕಂದರೆ ಜಾಮೂನು ಕಟ್ಟಾಗಿಬಿಡ್ತಾವೆ. ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹೊರಗಡೆಗೆ ತರೋದಕ್ಕಿಂತ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ಕಲರ್. ಈ ರೀತಿ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ತೆಗೆದಿಟ್ಟಿದ್ನೆಲ್ಲ ಸ್ವಲ್ಪ ಲೈಟ್ ಅದಾವೆ, ಇದು ಸ್ವಲ್ಪ ಅದಕ್ಕಿಂತ ಡಾರ್ಕ್ ಅದಾವೆ. ಈ ರೀತಿ ಮಾಡಿಟ್ರೆ ಸೂಪರಾಗಿ ಬಂದಾವೆ ನನ್ನ ಜಾಮೂನು. ನಿಮಗೆ ಕಲರ್ ಇಷ್ಟ ಈ ರೀತಿ ಇಲ್ಲಾಂದ್ರೆ ಸ್ವಲ್ಪ ಮೊದಲು ತೆಗೆದಿದ್ನೆಲ್ಲ ಆ ರೀತಿಯೂ ಮಾಡ್ಕೋಬೋದು. ನಿಮಗೆ ಎರಡೂ ರೀತಿಯೂ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಲಾಸ್ಟಲ್ಲಿ ಗೊತ್ತಾಗ್ಬಿಡ್ತೈತಿ ನಿಮಗೆ ಯಾವ ಕಲರ್ ಹೆಂಗೆ ಬಂದದಂತ ನೋಡ್ತಾಯಿರಿ. ಇವಾಗ ಒಂದು 2 ಅಥವಾ 3 ನಿಮಿಷ ಬಿಟ್ಟು ಪಾಕ ಬಿಸಿ ನೀರ್ತೈತಿ. ಹಾಗೆ ಇದನ್ನು ಬಿಸಿ ನೀರದಾವಲ್ಲ ಜಾಮೂನು, ನೀವು ಜಾಮೂನು ಒಂದು 2-3 ನಿಮಿಷ ತಣ್ಣಗಾದ್ಮೇಲೆ ಪಾಕಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಬಿಸಿನೇ ಹಾಕಬಾರ್ದು, ಯಾಕಂದರೆ ಬಿಸಿದು ಪಾಕ ಬಿಸಿನೂ ಜಾಮೂನು ಹಾಕಿದ್ರ ತಕ್ಷಣ ಜಾಮೂನೆಲ್ಲ ಪಾಕ ಹಿಡ್ಕೊಂಡು ಒಡೆಯೋ ಚಾನ್ಸಸ್ ಇರ್ತಾವೆ. ಸೊ ಅದಕ್ಕೆ ಹಾಕೋಬೇಡಿ ಬಿಸಿದು. ಸ್ವಲ್ಪ ತೆಗೆದ್ಬಿಟ್ಟು ಆರಿದ್ಮೇಲೆ ಹಾಕೋರಿ. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಜಲ್ದಿ ಉಬ್ಬಿ ಬಂದಾವ. ಅವಾಗಿಂದವಾಗೆ ಒಂದು ಹಾಕಿದ ತಕ್ಷಣ ಈ ಥರ ಪಾಕ ಹಿಡ್ಕೊಂಡು ಬಿಟ್ಟಾವ. ಒಂದು 10 ನಿಮಿಷನೂ ಬಿಟ್ಟಿಲ್ಲ, ಅಷ್ಟು ಜಲ್ದಿ ಪಾಕ ಹಿರ್ಕೊಂಡವ. ಸೊ ಇವಾಗ ನೋಡ್ತಿರ್ಬೋದು ವೈಟ್ ಕಲರ್ ಇದ್ದಿದ್ದು ಫಸ್ಟ್ ತೆಗೆದಿದ್ದು, ಸ್ವಲ್ಪ ಡಾರ್ಕ್ ಇದ್ದಿದ್ದು ಹಿಂದಿಗಡೆ ತೆಗೆದಿದ್ದು. ಎಷ್ಟು ಚೆನ್ನಾಗಿ ಬಂದ ನೋಡಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ನೋಡಲಿಕ್ಕೆ ಹೋಗಬೇಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಹೇಗೆ ಬಂದವಂತ. ನೀವು ಟ್ರೈ ಮಾಡಿ. ನೆಕ್ಸ್ಟ್ ಯಾವುದು ರೆಸಿಪಿ ಬೇಕಂತ ಕಮೆಂಟ್ ಹಾಕಿ. ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದವಂತ, ಒಂದೊಂದೇ ಸಪ್ರೇಟಾಗಿ. ಅದು ಒಂದ್ರ ಮೇಲೆ ಒಂದು ಇರೋದ್ರಿಂದ ಮೆತ್ತಗಾಗಿಬಿಟ್ಟಾವ. ಸೊ ಸೇಪ್ನು ಒಂದು ಸ್ವಲ್ಪ ಮೆತ್ತಗೆ ಚಪ್ಪಟೆ ಥರ ಬಂದಾವ. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಾವ ಕಲರ್, ಫುಲ್ ಸಾಫ್ಟ್ ಆಗ್ಯಾವ. ನೀವು ಟ್ರೈ ಮಾಡಿ ಹೇಗಾಗಿವಂತ ತಿಳಿಸಿ.